ನಮಸ್ತೆ ಕರ್ನಾಟಕ. ನಾನು ನಿಮ್ಮ ರವಿ ಕಿಶೋರ್ ಮಾತಾಡ್ತಾ ಇದ್ದೀನಿ. ಸೊ ಈಗ ನಾಳೆಗೆ ಮಾರ್ಕೆಟ್ ಓಪನ್ ಆದಮೇಲೆ ಬ್ಯಾಂಕ್ ನಿಫ್ಟಿನ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ ಅನಾಲಿಸಿಸ್ ಮಾಡೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಮಾರ್ಕೆಟ್ ಏನಾದರೂ ಇನ್ ಬಿಟ್ವೀನ್ ಈ ಝೋನಲ್ಲಿ ಏನಾದರೂ ಪ್ರೈಸ್ ಓಪನ್ ಆಯಿತು ಅಂದರೆ ಇನ್ ಬಿಟ್ವೀನ್ 52,860 52,560 ಬಿಟ್ವೀನ್ ಏನಾದರೂ ಪ್ರೈಸ್ ಓಪನ್ ಆಯಿತು ಅಂದರೆ ಸ್ಟಾರ್ಟಿಂಗ್ಗೆ ಯಾವುದೇ ರೀತಿಯಾದ ಟ್ರೇಡನ್ನು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ನಾವು ಟ್ರೇಡನ್ನು ಬೈ ಸೈಡಾ ಸೆಲ್ ಸೈಡಾ ಪ್ಲ್ಯಾನ್ ಯಾವಾಗ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಟ್ಸ್ ಆಲ್ ಎ ಪ್ರಾಬಬಿಲಿಟಿ, ಯಾವುದು ಗ್ಯಾರಂಟಿ ಅಂತ ಇಲ್ಲ. ಸೊ ಲೆಟ್ಸ್ ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್, ಬೇಸ್ಡ್ ಆನ್ ಪ್ರೈಸ್ ಆ್ಯಕ್ಷನ್ ಏನಾಗ್ಬೋದು ಅಂತ ನಾವು ಇವತ್ತು ಹೋಮ್ವರ್ಕ್ ಮಾಡೋಣ ಅಷ್ಟೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾಳೆ ಬೆಳಿಗ್ಗೆ ಏನಾದರೂ ಈ ಝೋನಲ್ಲಿ ಓಪನ್ ಆಯಿತು ಅಂದರೆ ನಾವು ಯಾವುದು ಟ್ರೇಡು ಪ್ಲ್ಯಾನ್ ಮಾಡಬಾರ್ದು. ನಾವು ಯಾವಾಗ ಪ್ಲ್ಯಾನ್ ಮಾಡಬೇಕು, ಅದು ಪುಟ್ ಸೈಡಾ ಇಲ್ಲ ಕಾಲ್ ಸೈಡಾ, ಟ್ರೇಡ್ ಯಾವಾಗ ತೊಗೋಬೇಕು ಅನ್ನೋದನ್ನು ಯಾವಾಗ ಮಾಡಬೇಕು ಅಂದರೆ 52,860 ಮೇಲೆ ಕ್ಯಾಂಡಲ್ಸ್ ಏನಾದರೂ ಸಸ್ಟೈನ್ ಆಯಿತು ಅಂದರೆ ನಾವು ಬೈ ಕಡೆ ಪ್ಲ್ಯಾನ್ ಮಾಡಬೇಕು. ಸೊ ಬೈ ಕಡೆ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಸಸ್ಟೈನ್ ಆದಾಗ ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು 53,298 ಇಲ್ಲ 290 ನಮ್ಮ ಟಾರ್ಗೆಟ್ ಇರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಬಂದು 53,700. ಓಕೆ, 700 750ವರೆಗೂ ಇದು ಏನಾದರೂ ಪ್ರೈಸ್ ಇದ್ರ ಮೇಲೆ ಹೋಯ್ತು ಅಂದರೆ ವಿ ಕ್ಯಾನ್ ಕೀಪ್ ಎ ಟಾರ್ಗೆಟ್ ವಿತ್ ಎ ಸ್ಮಾಲ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಯಾವಾಗಲೂ ಕಮ್ಮಿ ಇಟ್ಕೋಬೇಕು, ಟಾರ್ಗೆಟ್ ಯಾವಾಗಲೂ ಜಾಸ್ತಿ ಇಟ್ಕೋಬೇಕು. ನಾರ್ಮಲ್ ಆಗಿ ಇದ್ರ ಮೇಲೆ ಏನಾದರೂ ಪ್ರೈಸ್ ಆಯಿತು ಅಂದರೆ ಪ್ರೈಸ್ ಸಸ್ಟೈನ್ ಆಗಿ ಮೇಲೆ ಹೋಗ್ತಾ ಇದೆ ಅಂದರೆ ವಿ ಹ್ಯಾವ್ ಟು ಲುಕ್ ಫಾರ್ ದ ಬುಲ್ಲಿಶ್ ಟ್ರೇಡ್ಸ್. ಓಕೆ, ಬೈ ಕಡೆ ಪ್ಲ್ಯಾನ್ ಮಾಡೋಣ. ಸೊ ಇನ್ ಕೇಸ್ ನಾಳೆ ಓಪನ್ನು 52,550 ಅಥವಾ 60 ಓಪನ್ ಆಗಿ ಇಲ್ಲೇನಾದರೂ ಬೆರಿಶ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಯಿತು ಅಂದರೆ ಲೆಟ್ಸ್ ಲುಕ್ ಫಾರ್ ದ ಪುಟ್ ಆಪರ್ಚುನಿಟೀಸ್. ಇಲ್ಲ ನಾಳೆ ಏನಾದರೂ ಸ್ಟಾರ್ಟಿಂಗ್ಗೆ 51,380 ಓಪನ್ ಆಯಿತು ಇದ್ರ ಕೆಳಗಡೆ, ದೆನ್ ವಿಲ್ ಕೀಪ್ ಎ ಸ್ಟಾಪ್ ಲಾಸ್ ಆಫ್ 51,650. ಎಲ್ಲಿವರೆಗೂ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ವಿ ಕ್ಯಾನ್ ಲುಕ್ ಫಾರ್ ದ ಡೌನ್ ಸೈಡ್ ಆ್ಯಂಡ್ ದ ಫಸ್ಟ್ ಟಾರ್ಗೆಟ್ ವಿಲ್ ಬಿ 50,900. ಅದು ಬ್ರೇಕ್ ಆಯಿತು ಅಂದರೆ ಸೆಕೆಂಡ್ ಟಾರ್ಗೆಟ್ 50,386. ಇಲ್ಲ ಸಪೋಸ್ ನಾಳೆ ಏನಾದರೂ ಫಸ್ಟ್ ಓಪನಲ್ಲೇ ನಿಮ್ಗೆ ಏನಾದರೂ 50,400 ಇಲ್ಲ 50,900 ಓಪನ್ ಆಗಿದ ತಕ್ಷಣ ನೀವು ಫುಲ್ ಬೆರಿಶ್ ಕಡೆ ನೋಡೋಕೆ ಹೋಗಬೇಡಿ, ಪ್ಲ್ಯಾನ್ ಮಾಡಬೇಡಿ. ಪ್ರೈಸ್ ಎಲ್ಲಿ ಸಸ್ಟೈನ್ ಆಗ್ತಾ ಇದೆ, ಮೇ ಬಿ ಇಲ್ಲಿಂದ ಡೈರೆಕ್ಟಾಗಿ ಗ್ಯಾಪ್ ಡೌನ್ ಆಗಿ ಇಟ್ ಮೇ ಗೋ ಅಂಡ್ ಟೇಕ್ ಸಮ್ ರೀಟೆಸ್ಟಿಂಗ್ ನಿಯರ್ 51,350 400 ರೀಟೆಸ್ಟ್ ತೊಗೊಂಡು ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾರ್ಕೆಟ್ಸ್ ಆರ್ ಲುಕಿಂಗ್ ವೆರಿ ಬೇರಿಶ್. ಓಕೆ, ಸೊ ಯಾವಾಗ ನಾವು ಪ್ಲ್ಯಾನ್ ಮಾಡಬೇಕು, ವಿ ಶುಡ್ ಗೋ ವಿತ್ ದ ಮಾರ್ಕೆಟ್ ಟ್ರೆಂಡ್. ಮಾರ್ಕೆಟ್ ಹೆಂಗೆ ಹೋಗುತ್ತೋ ಅದೇ ರೀತಿನೇ ಹೋಗ್ಬೇಕು ನಾವು. ಓಕೆ, ಸೊ ಅದೇ ಥರನೇ ನಾವು ಮಾರ್ಕೆಟನ್ನು ಉಲ್ಟಾ ತೊಗೊಂಡು ಹೋಗ್ಬಾರ್ದು. ಮಾರ್ಕೆಟು ಮೇಲೆ ಹೋಗ್ತೀನಿ ಅಂದರೆ ಇಲ್ಲಪ್ಪ ನಾನು ಕೆಳಗಡೆನೇ ಹೋಗ್ತೀನಿ ಅಂದರೆ ಕೆಳಗಡೆ ಹೋಗ್ಬಿಡಪ್ಪ ಅಂತ ತುಳಿದ್ಬಿಡ್ತಾರೆ. ಓಕೆ, ಸೊ ನಾರ್ಮಲ್ ಆಗಿ ಪ್ರೈಸ್ ಯಾವಾಗ ತೊಗೋಬೇಕು, ಯಾವಾಗ ತೊಗೋಬಾರ್ದು, ಕಾಲ್ ಸೈಡ್ ಹೋಗ್ಬೇಕಾ ಪುಟ್ ಸೈಡ್ ಹೋಗ್ಬೇಕಾ ಅಂತ ಇವತ್ತು ನಾವು ಬ್ಯಾಂಕ್ ನಿಫ್ಟಿನ ಅನಾಲಿಸಿಸ್ ಮಾಡಿದ್ದೀವಿ. ನಾಳೆ ಓಪನ್ ಆದಮೇಲೆ ಚೆಕ್ ಮಾಡಿಕೊಂಡು ನಿಮ್ಮ ರಿಸ್ಕ್ ಎಷ್ಟಿದೆ, ನಿಮ್ಮ ಪ್ರಾಫಿಟ್ ಎಷ್ಟಿದೆ ಅಂತ ಪ್ಲ್ಯಾನ್ ಮಾಡಿ ಟ್ರೇಡ್ ಮಾಡಿ. ಓಕೆ, ಅಥವಾ ಅನಾಲಿಸಿಸ್ ಮಾಡಿ. ಓಕೆ, ಇದೇ ಥರ ಪ್ರತಿದಿನ ನಿಮಗೆ ಮಾರ್ಕೆಟ್ ಅನಾಲಿಸಿಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನ್ ಪರ್ಪಸ್. ಯಾವುದೇ ರೀತಿ ಪ್ರಾಫಿಟ್ಟು ಲಾಸು ಅಂತ ಹೇಳ್ತಾ ಇಲ್ಲ. ಜಸ್ಟ್ ನಾನು ನಿಮಗೆ ಏನು ಕೊಡ್ತಾ ಇದ್ದೀನಿ, ಒಂದು ಪ್ಲ್ಯಾನ್ ಕೊಡ್ತಾ ಇದ್ದೀನಿ. ವಿ ಆರ್ ಜಸ್ಟ್ ರೀಡಿಂಗ್ ದ ಮಾರ್ಕೆಟ್ಸ್. ಸರಿನಾ? ಸೊ ಇದೇ ಥರ ಪ್ಲ್ಯಾನ್ ಮಾಡಿ ಬೆಳಗ್ಗೆಗೆ ಎಲ್ಲಿ ಯಾವ ಲೊಕೇಶನಲ್ಲಿ ಪ್ರೈಸ್ ಓಪನ್ ಆಗುತ್ತೆ, ನಾವು ಬೈ ಕಡೆ ಹೋಗ್ಬೇಕಾ ಪುಟ್ ಕಡೆ ಹೋಗ್ಬೇಕಾ ಅಂತ ನೋಡಿದ್ದೀವಿ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಪ್ರತಿದಿನ ನಿಮಗೆ ವಿಡಿಯೋಸ್ ನಾನು ಆದಷ್ಟು ನಿಮಗೆ ಅನಾಲಿಸಿಸ್ ಕೊಡ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.